ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾಗವಂತಿ. ನಾವಿವತ್ತು ಕ್ವಾಂಟಮ್ ಕೆಮಿಸ್ಟ್ರಿ ನೋಡೋಣ. ಓಕೆನಾ? ಕ್ವಾಂಟಮ್ ಕೆಮಿಸ್ಟ್ರಿ ವರ್ಡ್ ಬಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಬರಬೇಕು? ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್, ಇವೆಲ್ಲ ಕ್ವಾಂಟಮ್ ವರ್ಲ್ಡ್. ಯಾವುದು? ಅದರದ್ದು ಸೈಜು ತುಂಬ ಸ್ಮಾಲ್ ಇದೆ. ಓಕೆನಾ? ಸೊ ಕ್ವಾಂಟಮ್ ಕೆಮಿಸ್ಟ್ರಿನ ಫಸ್ಟ್ ಎಲ್ಲ ಓದೋಕ್ಕಿಂತ ಮುಂಚೆ ನಮಗೆ ಕೆಲವೊಂದು ಪಾಸ್ಚುಲೇಟ್ಸ್ ಗೊತ್ತಿರಬೇಕು. ಅವಾಗ ಮಾತ್ರ ನಮಗೆ ಮುಂದೆ ನಾವು ಏನೇನು ಆಪರೇಟರ್ಸ್ ಎಲ್ಲ ಹಾಕ್ತೀವಿ, ಏನೇನು ಈಕ್ವೇಶನ್ಸ್ ಮಾಡ್ತೀವಿ, ಅವೆಲ್ಲ ನಮಗೆ ಅರ್ಥ ಆಗುತ್ತೆ. ಆಯ್ತಾ? ಕ್ವಾಂಟಮ್ ಸಿಸ್ಟಮ್ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಸೊ ಪಾಸ್ಚುಲೇಟ್ಸ್ ಅಂತ ಏನಕ್ಕೆ ಕರೆದೆ? ಬಿಕಾಸ್ ಈಗ ನಾನು ಲಾ ಕರೆದ್ಬಿಟ್ರೆ ಅದನ್ನ ಫಸ್ಟ್ ನಾನು ಪ್ರೂವ್ ಮಾಡಬೇಕು. ಈಗ ಕ್ವಾಂಟಮ್ ಕೆಮಿಸ್ಟ್ರಿನ ಫಸ್ಟ್ ಪ್ರೂವ್ ಮಾಡೋಕ್ಕೆ ಆಗಲ್ಲ. ಸೊ ನಾವೇನ್ ಮಾಡಿದ್ವಿ, ನಾವು ಫಸ್ಟ್ ಅಸ್ಯೂಮ್ ಮಾಡಿದ್ವಿ, ಓಕೆ ಇದು ಟ್ರೂ. ಆಯ್ತಾ? ಫಸ್ಟ್ ನಾನು ಏನ್ ಅಸ್ಯೂಮ್ ಮಾಡಿದೆ, ನಾನು ಇದನ್ನ ಓಕೆ ಇದು ಒಂದು ಮಾರ್ಕರ್. ಆಮೇಲೆ ನಾನು ಈ ಮಾರ್ಕರ್ನ ತಗೊಂಡು ಹೋಗ್ಬಿಟ್ಟು ಬರೆಯಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ಗೆ ಏನ್ ಗೊತ್ತಾಯ್ತು? ಓಕೆ ಇದು ಮಾರ್ಕರೇ ಅಂತ ಗೊತ್ತಾಯ್ತು. ದಟ್ ಈಸ್ ಟ್ರೂ. ನಾನು ಅಸ್ಯೂಮ್ ಮಾಡಿರೋದು ಟ್ರೂ ಇತ್ತು ಅಂತ. ಓಕೆನಾ? ಸೊ ಫಸ್ಟ್ ಪಾಸ್ಚುಲೇಟ್ ನೋಡೋಣ. ಸೊ ಫಸ್ಟ್ ಪಾಸ್ಚುಲೇಟ್ ಏನ್ ಹೇಳುತ್ತೆ? ಈ ಕ್ವಾಂಟಮ್ ವರ್ಲ್ಡ್ ನ ಡಿಸ್ಕ್ರೈಬ್ ಮಾಡಕ್ಕೆ ನಮ್ಗೆ ಒಂದು ಫಂಕ್ಷನ್ ಬೇಕಾಗಿತ್ತು. ಅವಾಗ ನಾವು ಈ ಫಂಕ್ಷನ್ ನ ಅವ್ರು ಏನ್ ಹೇಳಿದ್ರು ಇದೇ ಕ್ವಾಂಟಮ್ ವರ್ಲ್ಡ್ ನ ಡಿಸ್ಕ್ರೈಬ್ ಮಾಡುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಸೈ ಅಂತ ಹೇಳ್ತೀವಿ. ಓಕೆನಾ? ಈ ಸೈ ಹತ್ರ ಏನಿದೆ ಅಂದ್ರೆ ಇದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಕ್ವಾಂಟಮ್ ವರ್ಲ್ಡ್ ಇಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಎನ್ಸೈಕ್ಲೋಪೀಡಿಯಾದಲ್ಲಿ ಇರುತ್ತೆ, ಎಲ್ಲ ಇನ್ಫಾರ್ಮೇಶನ್ ಇರುತ್ತಲ್ವಾ? ಅದೇ ರೀತಿ ಈ ಫಂಕ್ಷನ್ ಹತ್ರ ಕ್ವಾಂಟಮ್ ವರ್ಲ್ಡ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಅದ್ರದ್ದು ಎನರ್ಜಿ ಆಗಿರ್ಲಿ, ಫೋರ್ಸ್ ಆಗಿರ್ಲಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಲಿ, ಮೊಮೆಂಟಮ್ ಆಗಿರ್ಲಿ, ಎಲ್ಲ ಇನ್ಫಾರ್ಮೇಶನ್ ಇದೆ ಅಷ್ಟೇ. ಓಕೆನಾ? ಇದು ಸೈ ಆಯ್ತು, ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಈ ಸೈನ ನಾನು ಏನ್ ಮಾಡ್ಬಿಡ್ತೀನಿ, ಇನ್ನೊಂದು ಸೈ ಜೊತೆ ಮಲ್ಟಿಪ್ಲೈ ಮಾಡ್ಬಿಟ್ರೆ ಅಂದ್ರೆ ಸೈ ಸ್ಕ್ವೇರ್ ಮಾಡ್ಬಿಟ್ರೆ ಏನಾಗುತ್ತೆ? ಈ ಸೈ ಸ್ಕ್ವೇರ್ ಮಾಡ್ಬಿಟ್ರೆ ಈ ಸೈ ಸ್ಕ್ವೇರ್ ಏನ್ ಹೇಳುತ್ತೆ? ಇದು ಒಂದು ಕ್ವಾಂಟಮ್ ವರ್ಲ್ಡ್ ಇದೆ. ಈ ಕ್ವಾಂಟಮ್ ವರ್ಲ್ಡ್ ಅಲ್ಲಿ ಎಲೆಕ್ಟ್ರಾನ್ ನ ಫೈಂಡ್ ಮಾಡೋ ಪ್ರಾಬಬಿಲಿಟಿ. ಓಕೆನಾ? ಸೊ ನಾನೊಂದು ಬಾಕ್ಸ್ ತಗೊಂಡಿದ್ದೀನಿ. ಆ ಬಾಕ್ಸ್ ಅಲ್ಲಿ ಎಲೆಕ್ಟ್ರಾನ್ ಇದೆಯೋ ಇಲ್ವೋ ಅನ್ನೋ ಪ್ರಾಬಬಿಲಿಟಿನ ಹೇಳುತ್ತೆ ಇದು ಸೈ ಸ್ಕ್ವೇರ್. ಸೈ ಸ್ಕ್ವೇರ್ ಇವಾಗ ನಿಮ್ಗೆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಅದ್ರಲ್ಲಿ ನಿಮ್ಗೆ ಕಾಂಪ್ಲೆಕ್ಸ್ ಕಾಂಜುಗೇಟ್ ಆಗ್ಬಿಟ್ಟಿದೆ. ಓಕೆನಾ? ಅಂದ್ರೆ ಐ, ಆ ಫಂಕ್ಷನ್ ನಿಮ್ಗೆ ಐ ಇದೆ. ಅವಾಗ ನೀವು ಸೈ ಸ್ಕ್ವೇರ್ ಮಾಡಂಗಿಲ್ಲ. ಯಾಕಂದ್ರೆ ಸೈ ಸ್ಕ್ವೇರ್ ವ್ಯಾಲ್ಯೂ ಯಾವಾಗ್ಲೂ ಮಾಮೂಲಿ ನಂಬರ್ ಅಲ್ಲಿ ಇರ್ಬೇಕು. ಅದ್ರಲ್ಲಿ ಐ ಅನ್ನೋದು ಯಾವ್ದು ಫ್ಯಾಕ್ಟರ್ ಇರಬಾರ್ದು. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದು ಸೈ ತಗೊಂತೀವಿ, ಒಂದು ಸೈ ಸ್ಟಾರ್ ತಗೊಂತೀವಿ. ಕಾಂಪ್ಲೆಕ್ಸ್ ಕಂಜುಗೇಟ್ ಆಫ್ ದಿಸ್ ಫಂಕ್ಷನ್ ಅಂದ್ರೆ ಇದು ಐ ಇದ್ರೆ ಇದು ಮೈನಸ್ ಐ ತಗೊಂತೀವಿ. ಓಕೆನಾ? ಸೊ ಐ ಸ್ಕ್ವೇರ್ ಮಾಡಿದ್ರೆ ಐ ಸ್ಕ್ವೇರ್ ಏನು ನಿಮ್ದು -1 ಅಲ್ವಾ? ಇಲ್ಲಿ ಮೈನಸ್ ಐ ಸ್ಕ್ವೇರ್ ಆಯ್ತು, ಏನಾಯ್ತು? ಇದು 1 ಆಯ್ತು. ಓಕೆನಾ? ಸೊ ಇದೇನ್ ಹೇಳ್ತಾ ನಿಮ್ಗೆ? ಆ ಒಂದು ಕ್ವಾಂಟಮ್ ಸಿಸ್ಟಮ್ ಅಲ್ಲಿ ಎಲೆಕ್ಟ್ರಾನ್ ಇರೋ ಪ್ರಾಬಬಿಲಿಟಿನ ಹೇಳುತ್ತೆ. ಆದ್ರೆ ನೀವು ಇದನ್ನ ಪ್ರಾಬಬಿಲಿಟಿ ಡೆನ್ಸಿಟಿನ ಈ ತರ ಬರೆಯೋ ಹಾಗಿಲ್ಲ ಕ್ವಾಂಟಮ್ ಸಿಸ್ಟಮ್ ಅಲ್ಲಿ. ಯಾಕೆ ನೋಡೋಣ, ಹೆಂಗ್ ಬರೀತೀವಿ. ಫಸ್ಟ್ ನಿಮ್ಗೆ ಒಂದು 1 ಡೈಮೆನ್ಷನಲ್ ಇದೆ, ಬರೀ ಎಕ್ಸ್ ಆಕ್ಸಿಸ್ ಕೊಟ್ಟಿದ್ದಾರೆ. ಈ ಎಕ್ಸ್ ಆಕ್ಸಿಸ್ ಮೇಲೆ ನಿಮ್ಗೆ ಏನ್ ಗೊತ್ತಿರ್ಬೇಕು? ಎಲೆಕ್ಟ್ರಾನ್ ಎಲ್ಲಿದೆ ಪ್ರೆಸೆಂಟ್ ಅಂತ ಗೊತ್ತಿರ್ಬೇಕು ಈ ಎಕ್ಸ್ ಆಕ್ಸಿಸ್ ಮೇಲೆ. ಸೊ ಅವಾಗ ನೀವು ಪ್ರಾಬಬಿಲಿಟಿ ಡೆನ್ಸಿಟಿಯನ್ನ ಹೇಗ್ ಬರೀತೀರಾ ಅಂದ್ರೆ 0 to ಇನ್ಫಿನಿಟಿ. ಏನಕ್ಕಂದ್ರೆ ಈ ಎಕ್ಸ್ ಆಕ್ಸಿಸ್ ಏನಿದೆ 0 ಇಂದ ಹೋಗ್ತಾನೇ ಇರ್ಬೋದಲ್ವಾ ಇದು ಲೈನು ಇನ್ಫಿನಿಟಿ ವರ್ಗು. ನಾನು ಪೂರಾ ಎಕ್ಸ್ ಆಕ್ಸಿಸ್ ಬಗ್ಗೆ ಮಾತಾಡ್ತಿರೋದು ಅದಕ್ಕೆ. ಸೊ 0 to ಇನ್ಫಿನಿಟಿ ಬರ್ದೆ. ಇಲ್ಲಿಂದ ಅಲ್ಲಿವರೆಗೂ ಇರೋ ಪ್ರಾಬಬಿಲಿಟಿ ಏನಿತ್ತು? ಫಂಕ್ಷನು ಸೈ. ಬರೀ ಸೈನ ಬರೀ ಎಕ್ಸ್ ರಿಲೇಟೆಡ್ ಇದೆ. ಸೊ ಸೈ ಆಫ್ ಎಕ್ಸ್ ನಮಗೆ ಗೊತ್ತಾಗ್ಲಿ ಅಂತ ನೆಕ್ಸ್ಟ್ ಸೈ ಸ್ಟಾರ್ ಆಫ್ ಎಕ್ಸ್ ಅಂತ ಬರ್ದಿದ್ದೀನಿ. ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ನೀವು ಚಿಕ್ಕ ಚಿಕ್ಕ ಪಾರ್ಟ್ಸ್ ತಗೋಬೇಕು. ಚಿಕ್ಕ ಪಾರ್ಟ್ಸ್ ನ ಆಡ್ ಮಾಡ್ಬೇಕಲ್ವಾ? ಸೊ ಈ ಚಿಕ್ಕ ಪಾರ್ಟ್ ನಾನು ಡಿ ಎಕ್ಸ್ ಹೇಳ್ತೀನಿ ಅಂತ ಒಂದು ಎಷ್ಟು 0 ಇಂದ ಇನ್ಫಿನಿಟಿ ವರೆಗೂ ಎಷ್ಟು ಡಿ ಎಕ್ಸ್ ಬರುತ್ತೆ ಅಷ್ಟನ್ನು ಆಡ್ ಮಾಡಿದೀನಿ. ಸೊ ಇಲ್ಲಿ ಡಿ ಎಕ್ಸ್. ಓಕೆನಾ? ಸೊ ಒಂದೇ ಆಕ್ಸಿಸ್ ಅಲ್ಲಿ ಅಥವಾ 1 ಡೈಮೆನ್ಷನಲ್ ಇದನ್ನ ಬರೆಯಕ್ಕಾಗೋದು? ನೋ. ನೀವು ಇದನ್ನ 2 ಡೈಮೆನ್ಷನಲ್ ಅಂತೂ ಬರೀಬಹುದು. 0 to ಇನ್ಫಿನಿಟಿ ಅಂದ್ರೆ ಈ ತರ ವೈ ಆಕ್ಸಿಸ್.
ಈಗ ಏನು ಡಿ ಎಕ್ಸ್ ಡಿ ವೈ dx dy ಈ ತರ, ಓಕೆನಾ. ಸೊ ಇವಾಗ ಏನಾಗುತ್ತಿದ್ದು, ಇದೂ ಅಷ್ಟೇ, ಇದು 0 ಇಂದ ಇನ್ಫಿನಿಟಿ ವರ್ಗೂ ಇರ್ಬೋದಾ y. ಸೊ 0 ಇಂಟು ಇನ್ಫಿನಿಟಿ x, y ನಮಗೆ ಗೊತ್ತಾಗ್ಲಿ ಅಂತ, ಸ್ಟಾರ್ ಆಫ್ x, y dx dy ಎರಡಿದೆ, ಓಕೆನಾ. ನೆಕ್ಸ್ಟ್ ಥರ್ಡ್, ಬರೀ 2 ಡೈಮೆನ್ಷನಲ್ ಆಗತ್ತಾ, 3 ಡೈಮೆನ್ಷನಲ್ ಆಗುತ್ತೆ. ತಗೊಳ್ಳಿ, ಇನ್ನೊಂದು 3 ಡೈಮೆನ್ಷನಲ್ ಬರೆದ್ಬಿಟ್ಟೆ. ಇವಾಗ ಏನಾಯ್ತು, ಇದ್ರಲ್ಲೂ ಒಂದು ಪಾರ್ಟ್ ಅಲ್ವಾ. ಸೊ ಇದ್ರಲ್ಲೂ 0 ಟು ಇನ್ಫಿನಿಟಿ ಇರುತ್ತೆ. x, y, z psi star of x, y, z dx dy dz, ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ಬರಿಬೋದು, ಇನ್ನೊಂದು 1 ಡೈಮೆನ್ಷನ್ ಆಯಿತು, 2 ಡೈಮೆನ್ಷನ್ ಆಯಿತು, 3 ಡೈಮೆನ್ಷನ್ ಆಯಿತು. 3 ಡೈಮೆನ್ಷನಲ್ಲಿ ನೀವು ವೆಕ್ಟಾರ್ಸ್ ಅಂತ ಓದಿದ್ದೀರಲ್ಲ, ನೀವು ಚಾಪ್ಟರ್ ವೆಕ್ಟಾರ್, 2 ಡೈಮೆನ್ಷನಲ್ ವೆಕ್ಟಾರ್, 3 ಡೈಮೆನ್ಷನಲ್ ವೆಕ್ಟಾರ್ ಈ ಥರ ಎಲ್ಲ ಓದಿದ್ದೀರ. ಸೊ ನಾನು ಒಂದು ವೆಕ್ಟಾರ್ ತಗೊಂತಿದ್ದೀನಿ, ಇಲ್ಲಿಂದ ಒಂದು ವೆಕ್ಟಾರ್ ತಗೊಂತಿದ್ದೀನಿ. ಇದೇನಂದ್ರೆ ಆರ್ ವೆಕ್ಟಾರು, ಇದು ಎಕ್ಸ್, ವೈ, ಝೆಡ್ ಇಂದ ಆರ್ ವೆಕ್ಟಾರ್, ಓಕೆನಾ. ಇಲ್ಲಿ ಒಂದು ಆಂಗಲ್ಸ್ಗಳು ಮಾಡ್ತವೆ. ಇದು ಏನು, ಇದು ಆರು, ಇಲ್ಲಿ ಥೀಟಾ, ಇಲ್ಲಿ ಈ ಥೀಟಾ ಬರುತ್ತೆ. ಸೊ ಇದೇನಾಗತ್ತಂದ್ರೆ 0 ಟು ಇನ್ಫಿನಿಟಿ. ಈಗ ಸೈ ಆಫ್ ಆರ್ ವೆಕ್ಟಾರ್, ಸೈ ಸ್ಟಾರ್ ಆಫ್ ಆರ್ ವೆಕ್ಟಾರ್ ಡಿ ಟೌ. ಡಿ ಟೌ ಅಂದ್ರೆ ಏನು, ಡಿ ಟೌ ಅಂದ್ರೆ ಡಿ ಥೀಟಾ, ಇದು ಓಕೆನಾ. ಸೊ ಇದು ನಿಮ್ದು ಡಿ ಟೌ ಆಗುತ್ತೆ. ಈಗ ಇಲ್ಲಿ ಇನ್ನೊಂದು ನಿಮ್ಗೆ 2 ಡೈಮೆನ್ಷನಲ್ ಇಲ್ಲಿ ಪ್ರಾಬಬಿಲಿಟಿ ಎಷ್ಟಿದೆ, 3 ಡೈಮೆನ್ಷನಲ್ ಇಲ್ಲಿ ಪ್ರಾಬಬಿಲಿಟಿ ಎಷ್ಟಿದೆ ಅಂತ ಡೈರೆಕ್ಟ್ ಆಗಿ ಕೇಳೋದಿಲ್ಲ. ನಿಮ್ಗೆ ಏನ್ ಕೇಳ್ತಾರೆ, ಈ ಏರಿಯಾದಲ್ಲಿ ಏನಿದೆ ಪ್ರಾಬಬಿಲಿಟಿ. ಏರಿಯಾ ಅಂದ್ರೆ ಏನು, ಲೆಂತ್ ಇಂಟು ಬ್ರೆಡ್ತ್, ಇದು ಏರಿಯಾ ಆಯ್ತು ಅಲ್ವಾ. ಸೊ ಏರಿಯಾ ಅಂದ್ರೆ ಏನು, 2 ಡೈಮೆನ್ಷನಲ್. 3 ಡೈಮೆನ್ಷನಲ್ ಅಂದ್ರೆ ಏನು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇದೇನಾಗ್ಬಿಡುತ್ತೆ, ವಾಲ್ಯೂಮ್. ಸೊ ಇದೇನಾಯ್ತು, ವಾಲ್ಯೂಮ್ ಪ್ರಾಬಬಿಲಿಟಿ ಡೆನ್ಸಿಟಿ ಆಗ್ಬಿಡ್ತಲ್ವಾ. ಸೊ ಇದೇನು, ಏರಿಯಾ ಪ್ರಾಬಬಿಲಿಟಿ ಡೆನ್ಸಿಟಿ, ವಾಲ್ಯೂಮ್ ಪ್ರಾಬಬಿಲಿಟಿ ಡೆನ್ಸಿಟಿ, ಓಕೆನಾ. ಲೀನಿಯರ್ ಪ್ರಾಬಬಿಲಿಟಿ ಡೆನ್ಸಿಟಿ. ಸೊ ಇದು ನಿಮ್ದು ಫಸ್ಟ್ ಪಾಸ್ಟ್ಯುಲೇಟ್. ನೆಕ್ಸ್ಟ್ ಸೆಕೆಂಡ್ ಪಾಸ್ಟ್ಯುಲೇಟ್ಸಿಗೆ ಹೋಗೋಣ. ಸೆಕೆಂಡ್ ಪಾಸ್ಟ್ಯುಲೇಟ್ ಏನಿರುತ್ತೆ ಅಂತ ನೋಡೋಣ. ಸೊ ಸೆಕೆಂಡ್ ಪಾಸ್ಟ್ಯುಲೇಟ್ ಇರುತ್ತೆ, ಓಕೆ, ನಿಮ್ದಿದು ಸೈ ಅನ್ನೋದನ್ನ ನೀವು ವೇವ್ ಫಂಕ್ಷನ್ ಹೇಳಿದ್ರಿ. ಆದ್ರೆ ಈ ವೇವ್ ಫಂಕ್ಷನ್ ಆ ಕ್ವಾಂಟಮ್ ವರ್ಲ್ಡ್ಗೆ ಸ್ಯಾಟಿಸ್ಫೈ ಆಗಬೇಕು. ಕೆಲವೊಂದು ಆಗತ್ತೆ, ಕೆಲವೊಂದು ಆಗಲ್ಲ. ಆಗ್ಬೇಕು ಅಂದ್ರೆ ಯಾವ ಕಂಡೀಷನ್ ನ ಫಾಲೋ ಮಾಡಬೇಕು ಗೊತ್ತಿರ್ಬೇಕಲ್ವಾ. ಸೊ ಆ ಕಂಡೀಷನ್ಸ್ ಏನಿದು ಸೆಕೆಂಡ್ ಪಾಸ್ಟ್ಯುಲೇಟ್. ಇದು ವೇವ್ ಫಂಕ್ಷನು, ಇದನ್ನ ನಾವು ಎಕ್ಸ್ ಅಂತಾನೂ ಇರ್ಬೋದು, ಅಥವಾ 2 ಡೈಮೆನ್ಷನಲ್ ಆದ್ರೂ ಇರ್ಬೋದು, 3 ಡೈಮೆನ್ಷನಲ್ ಆದ್ರೂ ಇರ್ಬೋದು, ವೆಕ್ಟಾರ್ ಆದ್ರೂ ಇರ್ಬೋದು. ಈ ವೇವ್ ಫಂಕ್ಷನ್ ಇದ್ರದ್ದು ಫಸ್ಟ್ ಆರ್ಡರ್ ಡಿರೈವೇಟಿವ್. ಫಸ್ಟ್ ಆರ್ಡರ್ ಡಿರೈವೇಟಿವ್ ಅಂದ್ರೆ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡೋದು. ಸೈ ಆಫ್ ಎಕ್ಸ್ ಡಿ ಎಕ್ಸ್ ಆಗಿರ್ಬೋದು, ಅಥವಾ ಇದೇನಾಗತ್ತೆ ಎಕ್ಸ್, ವೈ ಡಿ ಎಕ್ಸ್ ಪ್ಲಸ್ ಎಕ್ಸ್, ವೈ ಡಿ ವೈ ಆಗಿರ್ಬೋದು, ಅಥವಾ 3 ಡೈಮೆನ್ಷನಲ್ ಫಸ್ಟ್ ಆರ್ಡರ್ ಡಿರೈವೇಟಿವ್ ಆಗಿರ್ಬೋದು, dx ಪ್ಲಸ್ dy ಪ್ಲಸ್ dz ಆಗಿರ್ಬೋದು ಅಲ್ವಾ. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಅದನ್ನ ನಾನು ಆಮೇಲೆ ಬೇರೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಫಸ್ಟ್ ಆರ್ಡರ್ ಡಿರೈವೇಟಿವ್ ಅಥವಾ ಇದರ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಆಗಿರ್ಬೋದು. ಸೆಕೆಂಡ್ ಆರ್ಡರ್ ಅಂದ್ರೆ ಎರಡನೇ ಟೈಮ್ ನಾನು ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀನಿ ಅಷ್ಟೇ. ಎಕ್ಸ್ ದೋ ಎಕ್ಸ್ ಸ್ಕ್ವಯರ್, ದೋ ಸ್ಕ್ವಯರ್ ಝೈ ಆಫ್ ಎಕ್ಸ್, ವೈ ದೋ ಎಕ್ಸ್ ಸ್ಕ್ವಯರ್, ಎಕ್ಸ್, ವೈ ದೋ ವೈ ಸ್ಕ್ವಯರ್. ಈ ತರ ಸೆಕೆಂಡ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀನಿ, ಓಕೆನಾ. ದೋ ಸ್ಕ್ವಯರ್ ಸೈ ಆಫ್ ಎಕ್ಸ್, ವೈ, ಝೆಡ್ ದೋ ಎಕ್ಸ್ ಸ್ಕ್ವಯರ್ ಪ್ಲಸ್ ದೋ ಸ್ಕ್ವೇರ್ xi x, y, z ದೋ y ಸ್ಕ್ವೇರ್ ಪ್ಲಸ್ x, y, z ದೋ z ಸ್ಕ್ವೇರ್. ಇವು
ಇವ್ ಮೂರೇನಿದೆ ಇವು ಮೂರು ಕೆಲವೊಂದು ಕಂಡೀಷನ್ ಫಾಲೋ ಮಾಡಬೇಕು, ಅವಾಗಲೇ ಮಾತ್ರ ಇದು ಕ್ವಾಂಟಮ್ ಸಿಸ್ಟಮ್ಗೆ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಕಂಡೀಷನ್ ಏನು? ಕಂಟಿನ್ಯೂಸ್. ಈ ಮೂರ್ ಫಂಕ್ಷನ್ಸ್ ಗಳೇನಿದಾವೆ ಇದು ಕಂಟಿನ್ಯೂಸ್ ಆಗಿರ್ಬೇಕು. ಕಂಟಿನ್ಯೂಸ್ ಅಂದ್ರೆ ಇವಾಗ ಫಂಕ್ಷನ್ ನೀವು ಕಂಟಿನ್ಯೂಸ್ ಅಂತ ಹೇಳ್ಬೇಕು ಅಂದ್ರೆ ಏನ್ ಕಂಡೀಷನ್ ಇರ್ಬೇಕು? ನೀವು ಅದೊಂದು ಫಂಕ್ಷನ್ ಅಂದ್ರೆ ಈ ಫಂಕ್ಷನ್ ಓಕೆನಾ 0 to infinity ಸ್ಯಾಟಿಸ್ಫೈ ಆಗ್ತಿದೆ ಅಂತ ಅನ್ಕೊಳ್ಳಿ, ಓಕೆನಾ 0 to infinity ಅಥವಾ 0 to t ಯಾವ್ದೋ ನಂಬರ್ ಇಂದ ಸ್ಯಾಟಿಸ್ಫೈ ಆಗ್ತಿದೆ. 0 to t ಇಂದ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ ಈ 0t ಮಧ್ಯ ಯಾವುದೇ ನಂಬರ್ ತಗೊಂಡ್ರು ಅದಕ್ಕೆ ಒಂದು xi of x ಗೆ ಒಂದು ವ್ಯಾಲ್ಯೂ ಇರಬೇಕು, ಎಕ್ಸಿಸ್ಟ್ ಆಗ್ಬೇಕು ಈ ಫಂಕ್ಷನ್ಗೆ. ಅರ್ಥ ಆಯ್ತಾ? ಅಂದ್ರೆ ನಾನು ಇವಾಗ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತಗೊಂಡ್ರೆ ನಾನು ಎಕ್ಸ್ ಗೆ ಯಾವುದೇ ವ್ಯಾಲ್ಯೂ ಕೊಟ್ಟರು 0 to t ಇಂದ ಯಾವುದೇ ವ್ಯಾಲ್ಯೂ ಕೊಟ್ಟರು ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಏನ್ ಬಂದಿರತ್ತೆ ಇದು ಈ ಡೊಮೈನ್ ರೇಂಜ್ ಅಲ್ಲಿ ಎಕ್ಸಿಸ್ಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಇದು ವ್ಯಾಲ್ಯೂ ಇರಬೇಕು ಅದಕ್ಕೆ, ಓಕೆನಾ? ಇದು ನಿಮ್ದು ಕಂಟಿನ್ಯೂಸ್ ಫಂಕ್ಷನ್. ಗ್ರಾಫಿಕಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ? ಯಾಕಾಗಲ್ಲ? ಆಗತ್ತೆ ಖಂಡಿತ. ಸೊ ನಾನು ಒಂದೆರಡು ಗ್ರಾಫ್ ತಗೊಂಡಿದ್ದೀನಿ, ಇವಾಗ ನೀವು ಹೇಳ್ಬೇಕು ಇದ್ರಲ್ಲಿ ಕಂಟಿನ್ಯೂಸ್ ಯಾವುದು, ಡಿಸ್ಕಂಟಿನ್ಯೂಸ್ ಯಾವುದು, ಓಕೆನಾ? ಇದು 0 ಅನ್ಕೊಳ್ಳಿ, ಇದು ನಿಮ್ದು t ಅನ್ಕೊಳ್ಳಿ, ಓಕೆನಾ? ಸೊ ಈ 0 ಇಂದ t ವರೆಗೂ ಇದಕ್ಕೆ ನೋಡಿ ಈ ಫಂಕ್ಷನ್ಗೆ ಎಲ್ಲದಕ್ಕೂ ವ್ಯಾಲ್ಯೂ ಇದೆ. 0 ಇಂದ t ವರೆಗೂ ಯಾವುದೇ ಲೈನ್ ಹೇಳಿರಿ ಎಲ್ಲದಕ್ಕೂ ಒಂದು ಎಫ್ ಆಫ್ ಎಕ್ಸ್ ಇದೆ. ಇಲ್ಲಿ ನೋಡಿ ಇದು ಯಾವುದೋ ಒಂದ್ ಕಡೆ ನಿಮ್ಗೆ ಎಫ್ ಆಫ್ ಎಕ್ಸ್ ಇಲ್ಲ, ಎಕ್ಸಿಸ್ಟ್ ಆಗ್ತಿಲ್ಲ ಅಂದ್ರೆ ಇದೇನು, ಇದು ನಿಮ್ದು ಕಂಟಿನ್ಯೂಸ್ ಫಂಕ್ಷನ್ ಅಲ್ಲ, ಓಕೆನಾ? ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ಶುಡ್ ಬಿ ಫೈನೈಟ್. ಫೈನೈಟ್ ಅಂದ್ರೆ ಗೊತ್ತಲ್ವಾ? ಕೌಂಟ್ ಮಾಡೋಷ್ಟಿರ್ಬೇಕು. ಅಂದ್ರೆ ಆ ಫಂಕ್ಷನ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ ವರ್ಗೂ ಹೋಗಬಾರ್ದು, ಸೊ ಇಟ್ ಶುಡ್ ಬಿ ಫೈನೈಟ್. ಇದನ್ನ ನಾನು ಗ್ರಾಫ್ ಅಲ್ಲಿ ಹೇಳ್ತೀನಿ ನೋಡಿ. ಇದು ಒಂದು ಗ್ರಾಫ್ ಬರ್ತಿದ್ದೀನಿ, ಇದೊಂದು ಗ್ರಾಫ್ ಬರ್ತಿದ್ದೀನಿ. ಈ ಒಂದು ಫಂಕ್ಷನ್ ಹಿಂಗೈತೆ, ಇದೊಂದು ಫಂಕ್ಷನ್ ನಿಂದು ಹಿಂಗೈತೆ, ಓಕೆನಾ? ಸೊ ಇದರಲ್ಲಿ ಯಾವ್ದನ್ನ ನಾವು ಅಕ್ಸೆಪ್ಟೆಡ್ ಫಂಕ್ಷನ್ ಹೇಳ್ತೀವಿ, ಯಾವ್ದನ್ನ ಅಕ್ಸೆಪ್ಟ್ ಆಗಲ್ಲ ಅಂತ ಫಂಕ್ಷನ್ ಹೇಳ್ಬೋದು. ನೋಡಿ ಈ ಫಂಕ್ಷನ್ ಏನಾಗಿದೆ, ಈ ಫಂಕ್ಷನ್ ಹೋಗ್ತಾನೆ ಇದೆ. ಸೊ ಎಲ್ಲ ಟೆನ್ಸ್ ಟು ಇನ್ಫಿನಿಟಿ ಹೋಗ್ತಾ ಇದೆ, ಇನ್ಫಿನಿಟಿ ಹೋಗ್ತಾನೆ ಇದೆ ಇನ್ಫಿನಿಟಿ ಅಲ್ವಾ? ಆದ್ರೆ ಇದರಲ್ಲಿ ಒಂದು ಡಿಫೈನ್ ಆಗಿದೆ. ಸೊ ಇವಾಗ ಅಕ್ಸೆಪ್ಟ್ ಯಾವ್ದು ಮಾಡ್ಕೊಳಕ್ಕಾಗಲ್ಲ, ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್, ಇಟ್ ಈಸ್ ಅಕ್ಸೆಪ್ಟೆಡ್. ಅಂದ್ರೆ ಯಾವುದೇ ಆ ಫಂಕ್ಷನ್ ಅಲ್ಲಿ ಪಾಯಿಂಟ್ಸ್ ಗೆ ಇನ್ಫೈನೈಟ್ ವ್ಯಾಲ್ಯೂ ಇರಬಾರ್ದು, ಓಕೆನಾ? ಇಟ್ ಶುಡ್ ಬಿ ಫೈನೈಟ್. ಇದು ನಿಮ್ದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂದ್ರೆ ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್. ಒಂದು ಫಂಕ್ಷನ್ ಇದೆ ಅನ್ಕೊಳ್ಳಿ, ಯಾವ ತರ ಫಂಕ್ಷನ್ ಇದೆ ನಿಮ್ದು ಎಫ್ ಆಫ್ ಎಕ್ಸ್, ಇದೊಂದು ಫಂಕ್ಷನ್. ಅಂದ್ರೆ ಇದನ್ನ ನಾನು ಕ್ವಾಂಟಮ್ ಸಿಸ್ಟಮ್ ಅಲ್ಲಿ ಬಂದ್ರೆ ಸೈ ಆಫ್ ಎಕ್ಸ್ ಅಂತ ಏನೋ ಫಂಕ್ಷನ್ ಇದೆ, ಇಸ್ ಈಕ್ವಲ್ ಟು ವೈ ಅಂತ ಬರಿತೀವಲ್ವಾ? ಫಂಕ್ಷನ್ ಯಾವ್ದೋ ಒಂದು ವ್ಯಾಲ್ಯೂ ಇದೆ, ಇದು ಇಲ್ಲಿ ಕೂಡ ನಾನು ವೈ ಅಂತ ಬರ್ತಿದ್ದೀನಿ, ಓಕೆನಾ? ಸೊ ಏನಾಗಿರುತ್ತೆ, ಇದು ವೈ ಅನ್ನೋ ವ್ಯಾಲ್ಯೂ ಯಾವ್ದೋ ಒನ್ ಎಕ್ಸ್ ವ್ಯಾಲ್ಯೂಗೆ ವೈ ಒಂದೇ ಇರಬೇಕು, ಅಂದ್ರೆ ಸೊಲ್ಯೂಷನ್ ಒಂದೇ ಇರಬೇಕು ಅಂತ. ಅರ್ಥ ಆಯ್ತಾ? ಸೊ ಫಾರ್ ಎವ್ರಿ ವ್ಯಾಲ್ಯೂ ಆಫ್ ಎಕ್ಸ್ ದೇರ್ ಶುಡ್ ಬಿ ಓನ್ಲಿ ಒನ್ ವೈ, ಅಂದ್ರೆ ಸೊಲ್ಯೂಷನ್ ಒಂದೇ ಇರಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಗ್ರಾಫಿಕಲಿ ತೋರಿಸ್ತೀನಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಈ ತರ ಬರ್ದಿದ್ದೀನಿ. ನೆಕ್ಸ್ಟ್ ಓಕೆನಾ? ಈ ತರ ಒಂದು ಫಂಕ್ಷನ್ ಇದೆ ನಿಮ್ಮ ಹತ್ರ. ಸೊ ಈ ಫಂಕ್ಷನ್ ಅಲ್ಲಿ ನೋಡಿ, ನೀವು ಈ ಫಂಕ್ಷನ್ ಏನಾಗಿದೆ ಅಂದ್ರೆ ಈ ಯಾವ್ದೋ ಎ ಇಂದ
ಟಿ ವರ್ಗು, ಎ ಇಂದ ಟಿ ವರ್ಗು ನಾನು ಯಾವ್ದೋ ಪಾಯಿಂಟ್ x1 ಅಂತ ತಗೊಂಡಿದ್ದೀನಿ. ಈ x1ಗೆ ಇದು ನಿಂದು y ಅಲ್ವಾ, ಇದೇ ನಿಂದು f ಆಫ್ x. ಇದ್ರದ ವ್ಯಾಲ್ಯೂ y ಆಗಿದೆ. ಅಂದ್ರೆ ಇದಿದೆ, ಒಂದೇ ವ್ಯಾಲ್ಯೂ ಇದೆ ಅಲ್ವಾ, y ಅನ್ನೋದು ಒಂದೇ ಇದೆ ಈ ಪಾಯಿಂಟ್ಗೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನು ಅದೇ x1 ಅಂತ ತಗೊಂಡಿದ್ದೀನಿ. ಲೈನ್ ಎಳಿತಾ ಹೋಗಿ. ಈ x1ಗೆ ಎಷ್ಟು y ಬಂತು? y1, y2, y3, y4, y5. ಎಷ್ಟು ವ್ಯಾಲ್ಯೂಸ್ ಬಂದ್ಬಿಟ್ಟೈತೆ? y1, y2, y3, y4, y5. ಯಾವ್ದಕ್ಕೆ? ಒಂದೇ ಒಂದು x1ಗೆ. ಸೊ ಈ ತರ ಇರೋ ಹಾಗೆ ಇಲ್ಲ, ಈ ತರ ಇರ್ಬೇಕು. ಇಟ್ ಶುಡ್ ಬಿ ಸಿಂಗಲ್ ವ್ಯಾಲ್ಯೂಡ್ ಫಂಕ್ಷನ್. ಅದ್ರ ಸೊಲ್ಯೂಷನ್ ಏನಿರುತ್ತೆ ಅದು ಒಂದೇ ಆಗಿರ್ಬೇಕು, ಎರಡೆರಡು ಆಗೋ ಹಾಗೆ ಇಲ್ಲ. 4th ಪಾಯಿಂಟ್ ಏನಂದ್ರೆ ಶುಡ್ ಹ್ಯಾವ್ ಕಂಟಿನ್ಯೂಸ್ ಸ್ಲೋಪ್. ಕಂಟಿನ್ಯೂಸ್ ಸ್ಲೋಪ್. ಸ್ಲೋಪ್ ಅಂದ್ರೆ ಏನು? ಸ್ಲೋಪ್ ಅಂದ್ರೆ dy ಬೈ dx ಬರಿಬಹುದಾ? ಸ್ಲೋಪ್ ಅಂದ್ರೆ y2 ಮೈನಸ್ y1 x2 ಮೈನಸ್ x1 ಸ್ಲೋಪು. ಈ ಸ್ಲೋಪು ಕಂಟಿನ್ಯೂಸ್ ಆಗಿರ್ಬೇಕು. ಕಂಟಿನ್ಯೂಸ್ ಅಂದ್ರೆ ಫಸ್ಟ್ ಸ್ಲೋಪು ಅಂದ್ರೆ ಪಾಸಿಟಿವ್ ಇದ್ರೆ ಪಾಸಿಟಿವ್ 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 ಇನ್ಕ್ರೀಸ್ ಆಗ್ತಾ ಇದ್ರೆ ಇನ್ಕ್ರೀಸೇ ಆಗ್ತಿರ್ಬೇಕು, ಡಿಕ್ರೀಸ್ ಆಗ್ತಾ ಇದ್ರೆ ಡಿಕ್ರೀಸೇ ಆಗ್ತಾ ಇರ್ಬೇಕು. ಅದು ಅರ್ಥ ಆಯ್ತಾ? ಯಾವ್ದಾದ್ರು ಒಂದಿರ್ಬೇಕು. ಇದನ್ನ ನಾನು ಗ್ರಾಫಿಕಲಿ ಹೇಳೋ ಹಾಗಾದ್ರೆ ನೋಡಿ, ಇಲ್ಲಿ ಒಂದು ಬರ್ತಿದ್ದೀನಿ, ಇದೊಂದಿದೆ. ಓಕೆನಾ? ಇವಾಗ ನಾನು ಇಲ್ಲಿ ಈ ತರ ಬರ್ತಿದ್ದೀನಿ, ಇಲ್ಲಿ ಈ ತರ ಬರ್ತಿದ್ದೀನಿ, ಇಲ್ಲಿ ಈ ತರ ಬರ್ತಿದ್ದೀನಿ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಲೋಪ್ ನೋಡ್ತಾ ಹೋದ್ರೆ, ಸ್ಲೋಪ್ ಅಂದ್ರೆ ಏನು? ಯಾವ್ದೋ ಒಂದು ಪಾಯಿಂಟ್ ತಗೋತೀರಾ. ಓಕೆನಾ? ಆ ಪಾಯಿಂಟಿಗೆ ಏನ್ ಮಾಡ್ತೀರಾ? ಈ ಪಾಯಿಂಟಿಗೆ ನಾವು ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ. ಟ್ಯಾಂಜೆಂಟ್, ಈ ಟ್ಯಾಂಜೆಂಟ್ ಇಂದ ಸ್ಲೋಪ್ ತಗೊಳ್ಳೋದು. ಓಕೆನಾ? ಸೊ ಈ ಒಂದೆಲ್ಲಾ ಪಾಯಿಂಟ್ಗೂ ನಾವು ಟ್ಯಾಂಜೆಂಟ್ ಡ್ರಾ ಮಾಡ್ತಾ 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 ಸ್ಲೋಪ್ ತಗೊಂತಾ ಇದ್ರೆ ಸ್ಲೋಪ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ಕ್ರೀಸೇ ಆಗ್ತಿದೆ ಅಲ್ವಾ, ಡಿಕ್ರೀಸ್ ಆಗ್ತಿಲ್ಲ. ಒಂದೇ ಇದೆ, ಯೂನಿಫಾರ್ಮ್ ಇದೆ, ಕಂಟಿನ್ಯೂಸ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಸ್ಲೋಪಿಗೆ ನಾನು ಪಾಯಿಂಟ್ ತಗೊಂಡೆ. ಏನಾ? y1, y2, x1, x2. ಓಕೆನಾ? ಸೊ ಇದನ್ನ ನಾನು ಸ್ಲೋಪ್ ಈ ತರ ಈ ಫಾರ್ಮುಲಾ ನಾನು ಫೈಂಡ್ ಔಟ್ ಮಾಡಿದ್ರೆ ನನ್ಗೆ ಯಾವ್ದೋ ಒಂದು ವ್ಯಾಲ್ಯೂ ಬಂತು. ಇಲ್ಲಿ ನಾನು ಇದನ್ನ ಸ್ಲೋಪ್ ನ ಫೈಂಡ್ ಔಟ್ ಮಾಡಿದ್ರೆ ನನಗೆ 0.5 ಬಂತು. ಇಲ್ಲಿ ತಗೊಂಡ್ರೆ ನನಗೆ 0.2 ಬಂತು. ಅಂದ್ರೆ ಯಾವ ತರ ಸ್ಲೋಪ್ ಇದೆ? ಇದು ಡಿಕ್ರೀಸಿಂಗ್ ಸ್ಲೋಪ್. ಓಕೆನಾ? ಯೂನಿಫಾರ್ಮ್ ಆಗಿದೆ, ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್ ಇಲ್ಲ. ಇಲ್ಲೇ ನೋಡಿ, ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಡಿಕ್ರೀಸಿಂಗ್ ಯೂನಿಫಾರ್ಮೇ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ ಫಸ್ಟ್. ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ತಾ ಹೋದ್ರೆ ಇದ್ರದ್ದು ಸ್ಲೋಪ್ 1 ಬಂತು ಅಂದ್ರೆ ಇದ್ರದ್ದು ಸ್ಲೋಪ್ 2 ಬರುತ್ತೆ, ಇದ್ರದ್ದು ಸ್ಲೋಪ್ 3 ಬರುತ್ತೆ. ಇಲ್ಲಿ ಹೋಗ್ತಾ ಹೋಗ್ತಾ ಒಂದ್ ಕಡೆ ಸ್ಲೋಪು ನಿಮ್ದು 5 ಬಂದ್ಬಿಡತ್ತೆ. ನೋಡಿ 5 ಬಂತು. ಈ ಕಡೆ ನೋಡ್ತಾ ಹೋದ್ರೆ ಏನಾಯ್ತು? ಮತ್ತೆ ನಿಮ್ದು 4, 3, 2. ಈ ಕಡೆ ಏನಿತ್ತು? ಇನ್ಕ್ರೀಸಿಂಗ್. ಈ ಕಡೆ ಏನಿತ್ತು? ಡಿಕ್ರೀಸಿಂಗ್. ಈ ಪಾಯಿಂಟಿಗೆ ಏನೈತೆ ನೋಡಿ, ಈ ಪಾಯಿಂಟಿಗೆ ಇನ್ಕ್ರೀಸಿಂಗ್ ಸ್ಲೋಪು ಐತೆ, ಡಿಕ್ರೀಸಿಂಗ್ ಸ್ಲೋಪು ಜಾಯಿನ್ ಆಗಿದೆ. ಸೊ ಏನಾಯ್ತಿದು? ಇದು ನಿಮ್ದು ಕಂಟಿನ್ಯೂಸ್ ಸ್ಲೋಪ್ ಆಗೋದಿಲ್ಲ. ಅರ್ಥ ಆಯ್ತಾ ಇವಾಗ? ಇನ್ಕ್ರೀಸಿಂಗ್ ಸ್ಲೋಪ್, ಡಿಕ್ರೀಸಿಂಗ್ ಸ್ಲೋಪ್ ಇವೆರಡು ಕಂಟಿನ್ಯೂಸ್, ಸೊ ದೇ ಆರ್ ಅಕ್ಸೆಪ್ಟೆಡ್. ಆದ್ರೆ ಅದು ಕಂಟಿನ್ಯೂಸ್ ಆಗಲ್ಲ. ಯಾಕಂದ್ರೆ ಒಂದು ಪಾಯಿಂಟ್ ಇನ್ಕ್ರೀಸಿಂಗ್ ಸ್ಲೋಪು ಆಗಿದೆ, ಡಿಕ್ರೀಸಿಂಗ್ ಸ್ಲೋಪು ಕೂಡ ಆಗಿದೆ. ಓಕೆನಾ? ಕ್ಲಿಯರ್? 4th ಪಾಯಿಂಟ್. 5th ಪಾಯಿಂಟ್ ಏನಂದ್ರೆ ಶುಡ್ ಬಿ ನಾರ್ಮಲೈಸ್ಡ್. ಸೊ
ಈ ನಾರ್ಮಲೈಸೇಷನ್ ನ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಒಂದು ಸಿಸ್ಟಮ್ ಬರ್ತೀನಿ. ಓಕೆನಾ? ಸೊ ಫಿಫ್ತ್ ಪಾಯಿಂಟ್ ಏನಂದ್ರೆ ಶುಡ್ ಬಿ ನಾರ್ಮಲೈಸ್ಡ್. ನಾರ್ಮಲೈಸರ್ಗೆ ನಾನು ಒಂದು ಸಿಸ್ಟಮ್ ಬರೀತೀನಿ, ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗುತ್ತೆ, ನಿಮಗೂ ನೀಟಾಗಿ ಅರ್ಥ ಆಗುತ್ತೆ. ನಾರ್ಮಲೈಸೇಷನ್ ಕಂಡೀಷನ್ 0 ಇಂದ t ವರೆಗೂ ಇದೆ ಅಂದ್ಕೊಳ್ಳಿದು. ಓಕೆನಾ? ಸೊ ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ಇದೀನಿ ಬಾಕ್ಸ್ ಒಳಗೆ. ಈ ಬಾಕ್ಸ್ ಒಳಗೆ ಏನ್ ಮಾಡಿದ್ದೀನಿ ನಾನು? ಎಲೆಕ್ಟ್ರಾನಿಕ್ ಇದೆ. ಇದರಿಂದ ಎಕ್ಸ್, ಇದರಿಂದ ವೈ. ಇದು ಕೂಡ 0 to t ಇದೆ. ಸೊ ಈ ಎಲೆಕ್ಟ್ರಾನು ಈ ಬಾಕ್ಸ್ ಅಲ್ಲಿ ಇದೆ ಅನ್ನೋ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಕ್ಕೆ ನಾನು ಹೇಳಿದೆ ಅಲ್ವಾ ಇಕ್ವೇಶನ್. ಏನಾಗುತ್ತೆ ಇಕ್ವೇಶನ್? ಎಲ್ಲಿಂದ ಎಲ್ಲಿವರೆಗೂ ನಮ್ಗಿದೆ? 0 to t ಅಷ್ಟೇ ಇರೋದು ಬಾಕ್ಸ್ ಲೆಂತ್. 0 to t. ಯಾವ ಫಂಕ್ಷನ್? 2 ಡೈಮೆನ್ಷನಲ್ ಅಲ್ವಾ? x, y psi star of x, y dx dy. ಇದು ನಿಮ್ದು ಪ್ರಾಬಬಿಲಿಟಿ. ಇದು ಬರೆದ್ರೆ ನಾರ್ಮಲೈಸ್ಡ್ ಆಗಲ್ಲ. ಇದು ಪ್ರಾಬಬಿಲಿಟಿ ನೀವು ಮಾಡಿದಾಗ ಪ್ರಾಬಬಿಲಿಟಿ ವ್ಯಾಲ್ಯೂ ಏನ್ ಬರುತ್ತೆ, ಅದು ವ್ಯಾಲ್ಯೂ 1 ಬಂದ್ರೆ ಅದನ್ನ ನಾವು ನಾರ್ಮಲೈಸ್ಡ್ ಅಂತೀವಿ. 1 ಬಂತು ಅನ್ನೋದು ಮೀನಿಂಗ್ ಏನು ಇವಾಗ? 1 ಅಂದ್ರೆ ಈ ಬಾಕ್ಸ್ ಅಲ್ಲಿ ಒಂದು ಪಾರ್ಟಿಕಲ್ ಖಂಡಿತ ಇದೆ. ಅರ್ಥ ಆಯ್ತಾ? ಒಂದು ಪಾರ್ಟಿಕಲ್ ಇದ್ದೇ ಇದೆ. ಇವಾಗ ಇದರಲ್ಲಿ ನಾನು ಒಂದು ಪಾರ್ಟಿಕಲ್ ಇಟ್ಟಿದ್ದೆ, ನನಗೆ ಗೊತ್ತು ಅಲ್ವಾ? ಒಂದು ಪಾರ್ಟಿಕಲ್ ಇಟ್ಟಿದ್ದೀನಿ, ಆಮೇಲೆ ನಾನು ಸ್ಟಡಿ ಮಾಡ್ತಿರೋದು. ಪಾರ್ಟಿಕಲ್ ಇಲ್ಲಾಂದ್ರೆ ನಾನು ಸ್ಟಡಿ ಮಾಡಿದ್ರಲ್ಲಿ ಏನು ಯೂಸು? ಏನು ಯೂಸ್ ಇಲ್ಲಲ್ವಾ? ಸೊ ಒಂದು ಪಾರ್ಟಿಕಲ್ ಇದೆ ಅನ್ನೋದು ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ. ಅದು ಎಲ್ಲಿದೆ, ಯಾವ ಕಡೆ ಜಾಸ್ತಿ ಇದೆ ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಿಲ್ಲ. ಅದೇ ನಾರ್ಮಲೈಸೇಷನ್ ಅಂದ್ರೆ ಇದೆ. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ನೀವು ಪ್ರಾಬಬಿಲಿಟಿ ವ್ಯಾಲ್ಯೂ ಯಾವತ್ತೇ ಆಗ್ಲಿ ಇಸ್ ಈಕ್ವಲ್ ಟು 1 ಅಥವಾ ಲೆಸ್ ದ್ಯಾನ್ 1 ಇರುತ್ತೆ. ಯಾವತ್ತು ಗ್ರೇಟರ್ ದ್ಯಾನ್ 1 ಇರಲ್ಲ. 1 ಪ್ರಾಬಬಿಲಿಟಿ 1 ಅಂದ್ರೆ ಅದು ಒಂದೇ ಇವೆಂಟ್ ಇದೆ, ಅದೊಂದು ಇವೆಂಟ್ ನಡೆಯುತ್ತೆ. ಅರ್ಥ ಆಯ್ತಾ? ಸೊ ಇದು ನಿಮ್ದು 5th ಕಂಡೀಷನ್. ಈಗ ಈ 5 ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಈ ವೇವ್ ಫಂಕ್ಷನ್ ಅಲ್ಲಿ ಏನಿದೆ? ಫಸ್ಟ್ ಆರ್ಡರ್ ಡಿರೈವೇಟಿವ್, ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಮತ್ತೆ ವೇವ್ ಫಂಕ್ಷನ್. ಇವು ಏನಾದ್ರೂ ಈ 5 ಪಾಯಿಂಟ್ ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನೇ ನಾವೇನ್ ಹೇಳ್ತೀವಿ? ವೆಲ್ ಬಿಹೇವ್ಡ್ ಫಂಕ್ಷನ್. ಓಕೆನಾ? ಸೊ ಇದು ನಿಮ್ದಿದ್ದು ಸೆಕೆಂಡ್ ಪಾಸ್ಟುಲೇಟ್. ನಿಮ್ದು ಥರ್ಡ್ ಪಾಸ್ಟುಲೇಟ್ ಏನ್ ಹೇಳುತ್ತೆ? ಥರ್ಡ್ ಪಾಸ್ಟುಲೇಟ್ ಏನಿದೆ? ನೀವು ಇವಾಗ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ಅಬ್ಸರ್ವಬಲ್ ಫಿಸಿಕಲ್ ಕ್ವಾಂಟಿಟೀಸ್. ನಾವು ಅದನ್ನ ಅಬ್ಸರ್ವ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ಮೆಜರಬಲ್ ಮಾಡ್ಬೇಕು. ಸೊ ಅಬ್ಸರ್ವಬಲ್ ಮೆಜರಬಲ್ ಕ್ವಾಂಟಿಟೀಸ್ ಯಾವ್ದ್ಯಾವ್ದಿದೆ ಫಿಸಿಕಲ್ ಸಿಸ್ಟಮ್ ಅಲ್ಲಿ? ಅದು ಯಾವ್ದಾಗಿರ್ಬೋದು? ಎನರ್ಜಿಯಲ್ಲಿ ಮತ್ತೆ ಯಾವ್ದಿದೆ? ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ, ಮೊಮೆಂಟಮ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು. ಎನರ್ಜಿಯಲ್ಲಿ ಮತ್ತೆ ಇನ್ನೊಂದು ಯಾವ್ದು ಆಗಿರ್ಬೋದು? ಟ್ರಾನ್ಸ್ಲೇಷನ್ ಎನರ್ಜಿ, ರೊಟೇಷನಲ್ ಎನರ್ಜಿ, ವೈಬ್ರೇಷನಲ್ ಎನರ್ಜಿ. ಇವೆಲ್ಲ ಫಿಸಿಕಲಿ ಅಬ್ಸರ್ವೆಬಲ್ ಕ್ವಾಂಟಿಟೀಸ್. ಇದು ನಾವೇನ್ ಹೇಳ್ತೀವಿ? ಫಿಸಿಕಲಿ ಅಬ್ಸರ್ವ್ ಹೆಂಗ್ ಮಾಡ್ಬೋದು ಅಂತ ಕೇಳ್ತೀರಲ್ವಾ? ಅದನ್ನು ಹೇಳ್ತೀನಿ. ಕ್ವಾಂಟಿಟಿ. ಈಗ ಇದೊಂದು ಮಾರ್ಕರ್ ಇದೆ, ಟ್ರಾನ್ಸ್ಲೇಷನ್ ಮೋಷನ್ ಆಗ್ತಿದೆ. ಟ್ರಾನ್ಸ್ಲೇಷನ್ ಮೋಷನ್ ಆಗ್ತಿದೆ ಅಂದ್ರೆ ಅದ್ರ ಅಸೋಸಿಯೇಟೆಡ್ ಎನರ್ಜಿನ ನಾವು ಹೇಳ್ಬೋದು ಅಲ್ವಾ? ರೊಟೇಷನ್ ಆಗ್ತಿದೆ, ಇದ್ರದ್ದು ಅಸೋಸಿಯೇಟೆಡ್ ಎನರ್ಜಿನ ನಾವು ಹೇಳ್ಬೋದು. ಇವೆಲ್ಲ ಏನಾಗಿದೆ ನಿಮ್ದು? ಇದನ್ನ ನುಗ್ತಿದ್ದೀನಿ, ಎಷ್ಟು ಫೋರ್ಸ್ ಇಂದ ಹೋಗ್ತಿದೆ, ಇವೆಲ್ಲ ಫಿಸಿಕಲಿ ಅಬ್ಸರ್ವೆಬಲ್ ಕ್ವಾಂಟಿಟಿ. ಡಿಸ್ಟೆನ್ಸ್, ಇನ್ನ ಯಾವ್ದು ಬರುತ್ತೆ? ಪೊಸಿಷನ್. ಓಕೆನಾ? ಸೊ ಈ ಎಲ್ಲಾ ಕ್ವಾಂಟಿಟೀಸ್ಗೂ ಕ್ವಾಂಟಮ್ ಸಿಸ್ಟಮ್ ಅಲ್ಲಿ ಒಂದೊಂದು ಇವ್ರುಗಳಿಗೆ ಒಂದೊಂದು ಏನಾಗಿದೆ? ಒಂದು ಆಪರೇಟರ್ಸ್ ಗಳಿದಾವೆ. ಇವನ್ನೆಲ್ಲ ಫೈಂಡ್ ಮಾಡಕ್ಕೆ ಕೆಲವೊಂದು ಆಪರೇಟರ್ಸ್ ಗಳಿದಾವೆ. ಆಪರೇಟರ್ಸ್ ಅಂದ್ರೆ ಏನು? ಒಂದು ಫಂಕ್ಷನ್ಗೆ ಇದು ಸೈ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್. ಆಪರೇಟರ್ ಅನ್ಕೊಳ್ಳಿ, ಎ ಆಪರೇಟರ್, ಹಿಂಗ್ ಬರೆಯೋದು ಆಪರೇಟರ್ನ. ಇದೊಂದು ಆಪರೇಟರ್ನ ನಾನು ಇದಕ್ಕೆ ಅಪ್ಲೈ ಮಾಡಿದ್ರೆ ನನಗೆ ಒಂದು ಫಿಸಿಕಲಿ ಅಬ್ಸರ್ವಬಲ್ ಕ್ವಾಂಟಿಟಿ ಇದು
ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ ಈ ಆಪರೇಟರ್ ಅನ್ಕೊಳ್ಳಿ, ಈ ಆಪರೇಟರ್ ಒಂದು ಎನರ್ಜಿ ಆಪರೇಟರ್ ಇದೆ ಅಂತ ಅನ್ಕೊಳ್ಳಿ ಆಯ್ತಾ. ಯಾವ್ದು ಎನರ್ಜಿ? ಟೋಟಲ್ ಎನರ್ಜಿ ಆಪರೇಟರ್ ಇದೆ. ಟೋಟಲ್ ಎನರ್ಜಿ ಆಪರೇಟರ್ ಇದ್ರೆ ನಾನು ಈ ಆಪರೇಟರ್ ನ ಇದಕ್ಕೆ ಅಪ್ಲೈ ಮಾಡಿದ್ರೆ ನನಗೆ ಆ ಸಿಸ್ಟಮ್ದು ಟೋಟಲ್ ಎನರ್ಜಿ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ಬರುತ್ತೆ, ಮತ್ತೆ ಇಲ್ಲೊಂದು ಮತ್ತೆ x ಅಂತ ಇರುತ್ತೆ. ಇಲ್ಲಿ ಏನ್ ಬರೋದು ವ್ಯಾಲ್ಯೂ, ಇದ್ರದ್ದು ಟೋಟಲ್ ಎನರ್ಜಿ ವ್ಯಾಲ್ಯೂ ಅಲ್ಲಿ ಇರುತ್ತೆ ಆಯ್ತಾ, ನಂಬರ್ ಅಲ್ಲಿ ಇರುತ್ತೆ, ರಿಯಲ್ ನಂಬರ್ ಅಲ್ಲಿ ಇರುತ್ತೆ. ಸೊ ಅರ್ಥ ಆಯ್ತಾ? ಈ ತರ ಎಲ್ಲ ಇದಕ್ಕೂ ಒಂದೊಂದು ಈ ತರ ಆಪರೇಟರ್ ಇದೆ. ಓಕೆನಾ? ಕ್ಲಿಯರ್? ಥರ್ಡ್ ಪಾಯಿಂಟ್. ನಿಮ್ದು ಫೋರ್ತ್ ಪಾಯಿಂಟ್ ಏನ್ ಹೇಳುತ್ತೆ? ಫೋರ್ತ್ ಪಾಯಿಂಟ್ ಏನಿದೆ ಅಂದ್ರೆ ನಿಮ್ದು ಇದು ಸೈ ಫಂಕ್ಷನ್ ಏನಿದೆ ಇದು ನಿಮ್ದು ಐಗನ್ ಫಂಕ್ಷನ್ ಆಗಿರ್ಬೇಕು. ಐಗನ್ ಫಂಕ್ಷನ್. ಐಗನ್ ಫಂಕ್ಷನ್ ಅಂದ್ರೆ ಏನು? ಐಗನ್ ಫಂಕ್ಷನ್ ಅಂದ್ರೆ ಈಗ ಈ ಸೈಗೆ ಒಂದು ನಾನು ಅವಾಗ ಹೇಳ್ತೇನೋ ಆಪರೇಟರ್, ಯಾವ್ದು ಒಂದು ನಾನು ಆಪರೇಟರ್ ಅಪ್ಲೈ ಮಾಡಿದ್ದೀನಿ. ಆಪರೇಟರ್ ಜೊತೆ ನಾನು ಏನ್ ಮಾಡಿದ್ದೀನಿ, ಸೈ ಆಫ್ ಎಕ್ಸ್ ಮೇಲೆ ಈ ಆಪರೇಟರ್ ನ ಅಪ್ಲೈ ಮಾಡಿದ್ದೀನಿ. ಫಂಕ್ಷನ್ ಅಪ್ಲೈ ಮಾಡಿದಾಗ ನಿಮ್ಗೆ ಆನ್ಸರ್ ಅಲ್ಲಿ ಏನ್ ಬರ್ಬೇಕು, ಇಲ್ಲಿ ನಿಮ್ಗೆ ಒಂದು ಕನ್ಸ್ಟೆಂಟ್ ವ್ಯಾಲ್ಯೂ ಬರಬೇಕು. ಅದನ್ನ ನಾನು ಎನ್ ಅಂತ ಬರಿತೀನಿ. ಇಂಟು ಸೇಮ್ ಫಂಕ್ಷನ್ ಬರಬೇಕು. ಇಲ್ಲಿ ಏನ್ ಫಂಕ್ಷನ್ ಯೂಸ್ ಮಾಡಿದ್ರಿ ಅದೇ ಫಂಕ್ಷನ್ ಬರಬೇಕು. ಅಂದ್ರೆ ಇದು ಸೈ ಆಫ್ ಎಕ್ಸ್ ಮತ್ತೆ ಬರಬೇಕು. ಅವಾಗ ನಾವು ಈ ಸೈ ಆಫ್ ಎಕ್ಸ್ ನ ನಾವೇನ್ ಹೇಳ್ತೀವಿ, ಐಗನ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಎನ್ ನ ನಾವೇನ್ ಹೇಳ್ತೀವಿ, ಐಗನ್ ವ್ಯಾಲ್ಯೂ. ಈ ಐಗನ್ ವ್ಯಾಲ್ಯೂ ಏನ್ ಡಿನೋಟ್ ಮಾಡುತ್ತೆ, ನಿಮ್ದು ಇಫ್ ಅಬ್ಸರ್ವರ್ ಫಿಸಿಕಲ್ ಕ್ವಾಂಟಿಟಿದು ರಿಯಲ್ ನಂಬರ್ ಅಲ್ಲಿ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಎನರ್ಜಿದು ಆಪರೇಟರ್ ಆಗಿದ್ರೆ ಎಷ್ಟು ಎನರ್ಜಿ ಇದೆ ಅಂತ ಇದು ಹೇಳುತ್ತೆ. ಓಕೆನಾ? ಸೊ ಇದು ನಿಮ್ದು ಫೋರ್ತ್ ಪಾಯಿಂಟ್. ನಿಮ್ದು ಫಿಫ್ತ್ ಪಾಯಿಂಟ್ ಏನಂದ್ರೆ ಫಿಸಿಕಲಿ ಅಬ್ಸರ್ವೇಬಲ್ quantities can be represented by Hermitian operator. ಆಯ್ತಾ? ಎಲ್ಲ ಫಿಸಿಕಲಿ ಅಬ್ಸರ್ವಬಲ್ ಕ್ವಾಂಟಿಟಿ ನಾವು ಯಾವ ಫಿಸಿಕಲ್ ಕ್ವಾಂಟಿಟೀಸ್ ನಾವು ನೋಡ್ಬೋದು ಅವನ್ನೆಲ್ಲಾನು ನಾವು ಹರ್ಮಿಷಿಯನ್ ಆಪರೇಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಈಗ ಹರ್ಮಿಷಿಯನ್ ಆಪರೇಟರ್ ಅಂದ್ರೇನು, ನಾನು ಫಂಕ್ಷನ್ ತಗೋತೀನಿ, ನಾನು ವೇವ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ತಗೊಂಡಿದ್ದೀನಿ. ಅಥವಾ ನಾನು ಇದನ್ನ ವೇವ್ ಫಂಕ್ಷನ್ ಅಲ್ಲಿ ಬರೆದ್ರೆ ಸೈ 1 ಆಫ್ ಎಕ್ಸ್ ಸೈ 2 ಆಫ್ ಎಕ್ಸ್ ಈ ತರ ಬರೆಯಕ್ಕೆ ಕಷ್ಟ ಆಗಿದ್ರೆ ಸೈ ಐ ಸೈ ಜೆ ಅಂತ ಬರೀಬಹುದು. ಓಕೆನಾ? ಹರ್ಮಿಷಿಯನ್ ಆಪರೇಟರ್ ಬರೀತೀವಿ. ಇದು ಎ ಕ್ಯಾಪ್ ಏನು, ಹರ್ಮಿಷಿಯನ್ ಆಪರೇಟರ್. ಇದು ರೆಪ್ರೆಸೆಂಟ್ ಹರ್ಮಿಷಿಯನ್ ಆಪರೇಟರ್ ಅಪ್ಲೈ ಮಾಡ್ತಿದೀವಿ ಅಂದ್ರೆ ಈ ಫಂಕ್ಷನ್ ಏನಾಗುತ್ತೆ ಅಂದ್ರೆ 0 to infinity ಎಫ್ ಆಫ್ ಎಕ್ಸ್ ಸ್ಟಾರ್ ಆಪರೇಟರ್ ಅಪ್ಲೈಡ್ ಟು ಸೆಕೆಂಡ್ ಫಂಕ್ಷನ್ dx ಈಕ್ವಲ್ ಆಗುತ್ತೆ ಯಾವ್ದಕ್ಕೆ ಅಂದ್ರೆ 0 to infinity ಆಪರೇಟರ್ ನ ಫಸ್ಟ್ ಫಂಕ್ಷನ್ ಗೆ ಅಪ್ಲೈ ಮಾಡ್ಬಿಟ್ಟು ಇದಕ್ಕೆ ಸ್ಟಾರ್ ಹಾಕಿ ಜಿ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ನಾನು ವೇವ್ ಫಂಕ್ಷನ್ ಅಲ್ಲಿ ಬರೆದ್ರೆ 0 to infinity psi I star ಆಪರೇಟರ್ ಅಪ್ಲೈಡ್ ಟು ಸೆಕೆಂಡ್ ಫಂಕ್ಷನ್, ಎರಡನೇ ಫಂಕ್ಷನ್ ಗೆ ನಾನು ಅಪ್ಲೈ ಮಾಡ್ತಿದ್ದೀನಿ. ಇದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ಫಸ್ಟ್ ಫಂಕ್ಷನ್ ಗೆ ಆಪರೇಟರ್ ಅಪ್ಲೈ ಮಾಡಿ ಏನ್ ಆನ್ಸರ್ ಬರುತ್ತೆ ಅದ್ರದ್ದು ನೀವು ಕಾಂಪ್ಲೆಕ್ಸ್ ಕಂಜುಗೇಟ್ ತಗೊಳ್ಳಿ. ಆ ಕಾಂಪ್ಲೆಕ್ಸ್ ಕಂಜುಗೇಟ್ ನ ಮತ್ತೆ ಸೆಕೆಂಡ್ ಫಂಕ್ಷನ್ ಗೆ ಅಪ್ಲೈ ಮಾಡಿ. ಓಕೆನಾ? ಸೊ ಇದಕ್ಕಿದು ನಿಮ್ದು ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ಹರ್ಮಿಷಿಯನ್ ಆಪರೇಟರ್. ಈ ಹರ್ಮಿಷಿಯನ್ ಆಪರೇಟರ್ ನಾನು ಒಂದು ಫಂಕ್ಷನ್ ತಗೊಂಡಿದ್ದೀನಿ, ಸೈ ಫಂಕ್ಷನ್. ಈ ಸೈ ಫಂಕ್ಷನ್ ಏನಾಗಿರ್ತವೆ ಅಂದ್ರೆ ಇವೆರಡು ಐಗನ್ ಫಂಕ್ಷನ್ ಆಗಿರುತ್ತೆ. ಐಗನ್ ಫಂಕ್ಷನ್. ಐಗನ್ ಫಂಕ್ಷನ್ ಅಂದ್ರೇನು, ದೇ ಹ್ಯಾವ್ ಐಗನ್ ವ್ಯಾಲ್ಯೂಸ್. ಅದಕ್ಕೊಂದು ಐಗನ್ ವ್ಯಾಲ್ಯೂ ಇದೆ ಅಲ್ವಾ?
ಸೊ ಇದರಲ್ಲಿ ನಾನು ನೋಡಿ ಒಂದು ಕಂಡೀಷನ್ ಆಗ್ಬೋದು, ಐಗನ್ ವ್ಯಾಲ್ಯೂಸ್ ಆರ್ ಸೇಮ್. ಎರಡರದು ಐಗನ್ ವ್ಯಾಲ್ಯೂ ಸೇಮ್ ಇದೆ. ಇನ್ನೊಂದು ಕಂಡೀಷನ್ ಏನಾಗ್ಬೋದು, ಐಗನ್ ವ್ಯಾಲ್ಯೂ ಡಿಫ್ರೆಂಟ್. ಎರಡರದು ಐಗನ್ ವ್ಯಾಲ್ಯೂ ಡಿಫ್ರೆಂಟ್ ಆಗಿದೆ. ಸೇಮ್ ಆಗಿದ್ರೆ ಐಗನ್ ವ್ಯಾಲ್ಯೂ, ಎರಡರದು ಐಗನ್ ವ್ಯಾಲ್ಯೂ ಸೇಮ್ ಆಗಿದ್ರೆ ನಾವು ಅದನ್ನ ನಾರ್ಮಲೈಸ್ಡ್ ಅಂತ ಹೇಳ್ತೀವಿ. ಫಂಕ್ಷನ್ಸ್ ಆರ್ ನಾರ್ಮಲೈಸ್ ಟು ಈಚ್ ಅದರ್ ಅಂತ ಹೇಳ್ತೀವಿ. ನಾರ್ಮಲೈಸ್ಡ್ ಅಂತ ಹೇಳಿದ್ರೆ ಇದ್ರ ನೀವು ಪ್ರಾಬಬಿಲಿಟಿ ಡೆನ್ಸಿಟಿ ತಗೊಂಡ್ರೆ psi i psi j dx ತಗೊಂಡ್ರೆ 1 ಆಗಿರುತ್ತೆ. ಆಯ್ತಾ? ಇವಾಗ ಐಗನ್ ವ್ಯಾಲ್ಯೂ ಸೇಮ್ ಇದೆ ಅಂದ್ರೆ ಇವೆರಡು ಫಂಕ್ಷನ್ ಸೇಮ್. ದಟ್ ಮೀನ್ಸ್ psi i is equal to j ಅಲ್ವಾ. ನೆಕ್ಸ್ಟ್ ಐಗನ್ ವ್ಯಾಲ್ಯೂ ಡಿಫ್ರೆಂಟ್ ಇದೆ, ಅದನ್ನ ನಾವು ಆಪರೇಟರ್ ಅಪ್ಲೈ ಮಾಡ್ಬಿಟ್ಟು psi j ಕೊಟ್ರೆ ನಿಮ್ಗೆ ಎ ಆಫ್ psi j ಬಂತು. ಆಪರೇಟರ್ ನೀನು psi i ಅಪ್ಲೈ ಮಾಡಿದ್ರೆ ನಿನ್ಗೆ ಬಂತು. ಸೊ ಇವೆರಡು ಡಿಫ್ರೆಂಟ್ ಇದೆ. ಡಿಫ್ರೆಂಟ್ ಈ ತರ ಬಂದ್ರೆ ವ್ಯಾಲ್ಯೂ, ಅದನ್ನ ನಾವು ಆರ್ಥೋಗೋನಲ್ ಅಂತ ಹೇಳ್ತೀವಿ. ದೀಸ್ ಫಂಕ್ಷನ್ಸ್ ಆರ್ ಆರ್ಥೋಗೋನಲ್ ಟು ಈಚ್ ಅದರ್. ಆರ್ಥೋಗೋನಲ್ ಅಂದ್ರೆ ಏನಾಗುತ್ತೆ, ಅದರ ಪ್ರಾಬಬಿಲಿಟಿ ಡೆನ್ಸಿಟಿ 0 ಆಗುತ್ತೆ, ನಾಟ್ ಈಕ್ವಲ್ ಟು ಜೆ ಆಗುತ್ತೆ. ಆಯ್ತಾ? ಪ್ರಾಬಬಿಲಿಟಿ ಡೆನ್ಸಿಟಿ 0 ಆಗುತ್ತೆ ಅಂದ್ರೆ ಅದು ಗಿವನ್ ಕ್ವಾಂಟಮ್ ಸಿಸ್ಟಮ್ ಅಲ್ಲಿ ಯಾವುದೇ ಪೊಸಿಷನ್ ಅಲ್ಲಿ ನಿಮ್ಗೆ ಎಲೆಕ್ಟ್ರಾನ್ ಫೈಂಡ್ ಮಾಡೋ ಅಂತದ್ದು ಪ್ರಾಬಬಿಲಿಟಿನೇ ಇಲ್ಲ, ಎಲೆಕ್ಟ್ರಾನ್ ಇಲ್ಲ ಆ ಸಿಸ್ಟಮ್ ಅಲ್ಲಿ ಅಂತ ಅರ್ಥ. ಸೊ ಇವೆರಡು ಕಂಡೀಷನ್ ನಾವೇನ್ ಹೇಳ್ತೀವಿ ಅಂದ್ರೆ ಆರ್ಥೋ ನಾರ್ಮಲ್ ಕಂಡೀಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ನಾರ್ಮಲೈಸ್ ಯಾವಾಗ ಹೇಳ್ತೀವಿ, ಅದ್ರದ್ದು ಪ್ರಾಬಬಿಲಿಟಿ ಡೆನ್ಸಿಟಿ ಏನಾಗಿರ್ಬೇಕು, 1 ಆಗಿರ್ಬೇಕು, ಪ್ರೊವೈಡೆಡ್ i is equal to j. ಆರ್ಥೋಗೋನಲ್ ಅಂತ ಯಾವಾಗ ಹೇಳ್ತೀವಿ, ಅದ್ರದ್ದು ಪ್ರಾಬಬಿಲಿಟಿ 0 ಆಗಿರ್ಬೇಕು, ಪ್ರೊವೈಡೆಡ್ i is not equal to j. ಸೊ ದಿಸ್ ಇಸ್ ಯೋರ್ ಹರ್ಮಿಷಿಯನ್ ಆಪರೇಟರ್. ಸೊ 6th ಪಾಯಿಂಟ್ ಏನ್ ಹೇಳುತ್ತಂದ್ರೆ, 6th ಪಾಯಿಂಟ್ ಏನ್ ಹೇಳುತ್ತೆ, ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂನ ಹೇಳುತ್ತೆ. ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಏನಂದ್ರೆ ಅದು ಒಂದು ಆವರೇಜ್ ವ್ಯಾಲ್ಯೂ. ಆಯ್ತಾ? ಯಾವ್ದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಆಗಿದೆ ಎನರ್ಜಿ. ಆಯ್ತಾ? ಎನರ್ಜಿ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಆಗಿದೆ, ಇ ಅಂತ ಬರ್ತೀನಿ. ಈ ಫಿಸಿಕಲ್ ಎನರ್ಜಿ ಕ್ವಾಂಟಿಟಿದು ಆಪರೇಟರು ಏನ್ ಬರ್ತೀನಿ ನಾನು, ಹೆಚ್ ಆಪರೇಟರ್ ಅಂತಿದೆ. ಅರ್ಥ ಆಯ್ತಾ? ಆಪರೇಟರ್ ಇದಿದೆ ಇದ್ರದ್ದು ಎನರ್ಜಿದು. ಈ ಆಪರೇಟರ್ ನಾವು ಅಪ್ಲೈ ಮಾಡಿದಾಗ ನಮಗೆ ಏನ್ ವ್ಯಾಲ್ಯೂಸ್ಗಳು ಬರ್ತಾವಲ್ಲ, ಐಗನ್ ವ್ಯಾಲ್ಯೂಸ್ಗಳು ಬರ್ತಾವಲ್ವಾ, ಅವ್ ಎಲ್ಲಾದ್ರದ್ದು ಬೇರೆ ಬೇರೆ ವ್ಯಾಲ್ಯೂಸ್ ಬರುತ್ತೆ ಅಲ್ವಾ. ಸೊ ನಾವು ಒಂದು ವ್ಯಾಲ್ಯೂ ಬರಿಬೇಕು. ಸೊ ಅದ್ರ ಆವರೇಜ್ ನ ತಗೊಳ್ಳೋದೇ ನಮ್ದು ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ. ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಅಂದ್ರೆ ಏನು, ದಿ ಆವರೇಜ್ ವ್ಯಾಲ್ಯೂ ಆಫ್ ಫಿಸಿಕಲಿ ಅಬ್ಸರ್ವಬಲ್ ಕ್ವಾಂಟಿಟಿ ಫಾರ್ ಅನ್ ಆಪರೇಟರ್. ಅರ್ಥ ಆಯ್ತಾ? ಈ ಆಪರೇಟರ್ಗೆ ಅಪ್ಲೈ ಮಾಡಿದಾಗ ಫಂಕ್ಷನ್ ನ ನಮ್ಗೇನ್ ಫಿಸಿಕಲ್ ಅಬ್ಸರ್ವ್ ಕ್ವಾಂಟಿಟಿ ಬರುತ್ತೆ ಅದ್ರದ್ದು ಆವರೇಜ್ ವ್ಯಾಲ್ಯೂನ ನಾವೇನ್ ಹೇಳ್ತೀವಿ, ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ನಾನೇನ್ ಹೇಳಿದೆ, ಎವ್ರಿ ಫಿಸಿಕಲಿ ಅಬ್ಸರ್ವಬಲ್ ಕ್ವಾಂಟಿಟಿ ಏನ ನಾವು ಯಾವ ತರ ನಾವು ರೆಪ್ರೆಸೆಂಟ್ ಮಾಡ್ಬೋದು, ಹರ್ಮಿಷಿಯನ್ ಆಪರೇಟರ್ ಇಂದ ಅಲ್ವಾ. ಹರ್ಮಿಷಿಯನ್ ಆಪರೇಟರ್ ಇಂದ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದನ್ನ ಡಿನೋಟ್ ಹೆಂಗ್ ಮಾಡ್ತೀವಿ ಅಂದ್ರೆ, ಈ ಫಿಸಿಕಲಿ ಅಬ್ಸರ್ವಬಲ್ ಕ್ವಾಂಟಿಟಿದು ಈ ಇಂದು ಐತೆ ಅನ್ಕೊಳ್ಳಿ, ಇಲ್ಲಿ ನೀವು ಎ ಆದ್ರೂ ಬರಿಬಹುದು, ಏನಾದ್ರೂ ಬರಿಬಹುದು. ಅರ್ಥ ಆಯ್ತಾ? ನಾನು ಎನರ್ಜಿಗೆ ಬರಿತಾ ಇದ್ದೀನಿ. ಸೊ ಸಿಂಪ್ಲಿಸಿಟಿಗಾಗಿ ನಾನು ಎ ಅಂತ ಬರಿತೀನಿ. ಓಕೆನಾ? ಇಲ್ಲಿ ಎ ಅನ್ನೋದು ಯಾವ್ದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಅದ್ರದ್ದು ಏನು ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಏನಾಗುತ್ತೆ, ಫಸ್ಟ್ ಹರ್ಮಿಷಿಯನ್ ಆಪರೇಟರ್ ಅಲ್ಲಿ ಬರಿಬೋದು ನಾವು ಫಿಸಿಕಲ್ ಕ್ವಾಂಟಿಟಿನ. ಸೊ ಹರ್ಮಿಷಿಯನ್ ಆಪರೇಟರ್ ಏನ್ ಹೇಳುತ್ತೆ, psi of i ಆಪರೇಟರ್ ಅಪ್ಲೈ ಮಾಡಿದ್ರೆ psi of j ಟು dx ಆಗುತ್ತೆ. ಓಕೆನಾ? ಸೊ ಇದು ಹರ್ಮಿಷಿಯನ್ ಆಪರೇಟರ್. ಆವರೇಜ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅದ್ರದ್ದು ಪ್ರಾಬಬಿಲಿಟಿ ಎಷ್ಟಿದೆ ಆ ಕ್ವಾಂಟಮ್ ಸಿಸ್ಟಮ್ ಅಲ್ಲಿ, ಅದರಿಂದ ಡಿವೈಡ್ ಮಾಡಬೇಕು. ಸೊ ಪ್ರಾಬಬಿಲಿಟಿನ ಹೆಂಗ್ ಬರೀತೀರಾ, psi i psi j dx. ಇದನ್ನ ನೀವೇ ಯಾವ ತರ ಬರಿಬಹುದು, psi star i ನು ಬರಿಬಹುದಲ್ವಾ. psi star i psi star j dx. ಆದ್ರೆ ನೀವು ಆವರೇಜ್ ವ್ಯಾಲ್ಯೂ ನಿಮಗೆ ನಂಬರ್ ಅಲ್ಲೇ ಇರ್ಬೇಕಲ್ವಾ. ಸೊ ನಂಬರ್ ಅಲ್ಲಿ ಹೇಗ್ ಬರಿಬಹುದು ಈ ಆವರೇಜ್ ವ್ಯಾಲ್ಯೂನ ನೋಡಿ,
ಆವರೇಜ್ ವ್ಯಾಲ್ಯೂನ, ಇದು ಎಲ್ಲದಕ್ಕೂ ಆಗುತ್ತೆ. ಆರ್ಥೋಗೋನಲ್, ನಾರ್ಮಲೈಸ್ಡ್, ಅರ್ಥ ಆಯ್ತಾ? ನಾರ್ಮಲೈಸ್ಡ್ ಅಂದಾಗ ಇದ್ರ ವ್ಯಾಲ್ಯೂ 1 ಆಗ್ಬಿಡುತ್ತೆ. ಸೊ ಕೆಲವೊಂದು ಬುಕ್ಸ್ ಅಲ್ಲಿ ಕೆಳಗಡೆ ಅದು ಡಿನಾಮಿನೇಟರ್ ನಿಮ್ಗೆ ಕೊಟ್ಟಿರಲ್ಲ, ಅರ್ಥ ಆಯ್ತಾ? ಸೊ ಅರ್ಥ ಮಾಡ್ಕೊಳ್ಳಿ ಹಿಂಗೆ ಅಂತ. ನೆಕ್ಸ್ಟ್ ಈ ಆವರೇಜ್ ವ್ಯಾಲ್ಯೂ ಇವಾಗ ಬರಿಬೇಕು. ನಾನು ಹೇಳಿದೆ ಎವ್ರಿ psi ಫಂಕ್ಷನ್ ಇಟ್ ಈಸ್ ಐಗನ್ ಫಂಕ್ಷನ್. ಐಗನ್ ಫಂಕ್ಷನ್ ಆಗಿದ್ರೆ ಏನಾಗುತ್ತೆ, ಯಾವುದೋ ಒಂದು ಆಪರೇಟರ್ಗೆ ಅಪ್ಲೈ ಮಾಡಿದ್ದೀನಿ ಅಂದ್ರೆ ನನಗೆ ಯಾವುದೋ ಒಂದು ಐಗನ್ ವ್ಯಾಲ್ಯೂ ಬಂದ್ಬಿಟ್ಟು ಈ ಫಂಕ್ಷನ್ ಬರುತ್ತೆ ಅಲ್ವಾ? ಸೊ ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸೊ ಇಲ್ಲಿ ಏನ್ ಬರಿತೀನಿ ನಾನು, 0 to infinity psi I star a psi j dx divided by 0 to infinity psi I star psi j dx. ಇದು ಕನ್ಸ್ಟೆಂಟ್. ಕನ್ಸ್ಟೆಂಟ್ ನಾನು ಈಚೆ ಬರಿಕೊಂಬೋದಾ? ಸೊ ಕನ್ಸ್ಟೆಂಟ್ ನಾನು ಈಚೆ ತಗೊಂಡೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ವ್ಯಾಲ್ಯೂ, ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ ಇದು ಬರುತ್ತೆ. ಕ್ಲಿಯರಾ? ಆದ್ರೆ ವೇರಿಯೇಷನ್ ಥಿಯರಮ್ ಅಕಾರ್ಡಿಂಗ್ ಇದೆಲ್ಲ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ನಿಮ್ದು ಐಗನ್ ವ್ಯಾಲ್ಯೂಗಿಂತ ಆವರೇಜ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಆ ಥಿಯರಮ್ ಹೇಳುತ್ತೆ. ಆ ಥಿಯರಮ್ ಬಂದಾಗ ಹೇಳೋಣ. ಸೊ ಇದು ನಿಮ್ದು ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂ. ನೆಕ್ಸ್ಟ್ ನಿಮ್ದು 7th ಪಾಯಿಂಟ್ ಏನ್ ಹೇಳತ್ತಂದ್ರೆ, 7th ಪಾಯಿಂಟ್, ಎಲ್ಲಾ ಫಿಸಿಕಲಿ ಅಬ್ಸರ್ವರ್ ಕ್ವಾಂಟಿಟೀಸ್ ನ ನೀವು ಸ್ಕ್ರಾಡಿಂಜರ್ ಈಕ್ವೇಶನ್ ನ ಮಾಡಬಹುದು. ಎಲ್ಲ ಫಿಸಿಕಲಿ ಅಬ್ಸರ್ವ್ ಕ್ವಾಂಟಿಟೀಸ್ಗೆ ನೀವು ಸ್ಕ್ರಾಡಿಂಜರ್ ಈಕ್ವೇಶನ್ ನ ಮಾಡಬಹುದು. ಈ ಸ್ಕ್ರಾಡಿಂಜರ್ ಈಕ್ವೇಶನ್ ಏನಾಗಿರುತ್ತೆ, ಟೈಮ್ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಫಾರ್ ಎವ್ರಿ ಸಿಸ್ಟಮ್ there is time dependent Schrodinger equation. ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಜರ್ ಈಕ್ವೇಶನ್ ಇದ್ದೇ ಇರುತ್ತೆ. ಯಾವುದಕ್ಕೆ? ಎಲ್ಲ ನಿಮ್ದು ಫಿಸಿಕಲಿ ಅಬ್ಸರ್ವಬಲ್ ಕ್ವಾಂಟಿಟೀಸ್ಗೆ. ಓಕೆನಾ? ನೆಕ್ಸ್ಟ್ ಇದು ಇವಾಗ ಸ್ಕ್ರಾಡಿಂಜರ್ ಈಕ್ವೇಶನ್ ಹೇಳಿದೆ. ಸ್ಕ್ರಾಡಿಂಜರ್ ಈಕ್ವೇಶನ್ ಅಂದ್ರೆ ಏನು ಅಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಒಂದು ಈ ಪಾಯಿಂಟ್ ಅಲ್ಲಿ ನಾನು ಬರೆದು ಬಿಡ್ತೀನಿ, ಆ ಈಕ್ವೇಶನ್ ಏನ್ ಹೇಳತ್ತೆ ಅನ್ನೋದನ್ನ. ಓಕೆನಾ? ಸೊ ಆ ಈಕ್ವೇಶನ್ ಏನ್ ಹೇಳುತ್ತೆ ಅಂದ್ರೆ, ಕ್ವೆಶನ್ h ಕ್ಯಾಪ್ ಒಂದು ವೇವ್ ಫಂಕ್ಷನ್ ಇದೆ psi ಆಫ್ x ಅನ್ನೋದು. ಇದು ಯಾವ್ದಕ್ಕೆ ಈಕ್ವಲ್ ಆಗುತ್ತಂದ್ರೆ I h ಡಿವೈಡೆಡ್ ಬೈ 2 pi and dou psi ಡಿವೈಡೆಡ್ ಬೈ dou t. ಸೊ ಇದೇನಾಗಿದೆ, ನಿಮ್ದು ಟೈಮ್ ಡಿಪೆಂಡೆಂಟ್ ಆಗಿದೆ. ಅರ್ಥ ಆಯ್ತಾ? ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದ್ರ ಸೊಲ್ಯೂಷನ್ ಏನಾಗುತ್ತೆ, psi ಆಫ್ x, t. ಈ ಈಕ್ವೇಶನ್ ಸೊಲ್ಯೂಷನ್ ಏನಾಗುತ್ತೆ, psi ಆಫ್ x, t. ಇವೆಲ್ಲ ನಾನು ಸ್ಕ್ರಾಡಿಂಜರ್ ಈಕ್ವೇಶನ್ ಡಿರೈವೇಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅರ್ಥ ಆಯ್ತಾ? ಸೊ ಈ ತರ ಒಂದು ಎಲ್ಲದಕ್ಕೂ ನಾವು ಈಕ್ವೇಶನ್ ನ ಫಾರ್ಮ್ ಮಾಡಬಹುದು. ಓಕೆನಾ? ಸೊ ದಿಸ್ ಇಸ್ ಯೋರ್ ಸ್ಕ್ರಾಡಿಂಜರ್ ಈಕ್ವೇಶನ್. ಇದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದಿಷ್ಟೇ ನಿಮ್ದು ಪಾಸ್ಟುಲೇಟ್ಸ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್. Thank you for watching. Please like, share and subscribe my channel and hit the bell icon for further notification. And our next video will be on the topic Schrodinger wave equation. Okay, thank you.